ನಮಸ್ಕಾರ ನಮಸ್ಕಾರ ನಮಸ್ಕಾರ. ಏನ್ರಿ ಮುರುಳಿ, ಏನು ಸ್ಪೆಷಲ್ ಮಾಡಿದ್ದೀರಾ ಇವತ್ತು ಅಂತ ಕೇಳ್ತಾ ಇದ್ದೀರಾ. ನಮ್ಮ ಸುಚಿ ಕಿಚಿ ಚಾನಲ್ ಇವತ್ತು ಒಳ್ಳೆ ಸಾಗು ಅಂದರೆ ಏನಾಗಿ ಮಾಡಿದ್ದೀರಾ? ವಿಶೇಷವಾದ ಸಾಗು ಅಂದರೆ ಇದ್ಕಿದ ಬೇಳೆಯನ್ನು ಹಾಕಿ ಒಂದು ವಿಶೇಷವಾದ ಸಾಗು ಮಾಡಿದ್ದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದ್ಕಿದ ಬೇಳೆ ಸಾಗು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ನಮಸ್ತೆ, welcome back to Suchi Kichi with Murli. This video is sponsored by Amrit Noni Gastrin. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರೈನ್. Sunpure Sunflower Oil. Sunpure physically refined sunflower ಎಣ್ಣೆ. Millets, nature to mankind. ನಂದಿನಿ, ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್. ಅವರೆಕಾಳಿನ ಸೀಸನ್ ಇದೆ, ವೆರೈಟಿ ಅಡುಗೆಗಳನ್ನ ಮಾಡ್ತಾ ಇರ್ತೀವಿ. ಅವರೆಕಾಳಿನ ಸಾರು, ಅವರೆಕಾಳು ಹಾಗೂ ಇದ್ಕಿದ ಬೇಳೆ ತುಂಬಾ ಫೇಮಸ್. ಬೆಂಗಳೂರಲ್ಲಂತೂ ಅವರೇ ಬೇಳೆ ಅನ್ನೋದು ಭಾಳ ಫೇಮಸ್ ಆಗಿದೆ. ಹಲವಾರು ರೀತಿಯ ಅಡುಗೆಗಳನ್ನ ಮಾಡ್ತೀವಿ. ಲಾಸ್ಟ್ ಇಯರ್ ಕೂಡ ಸುಮಾರು ಇದ್ಕಿದ ಬೇಳೆ ಅವರೆಕಾಳಿನ ಅಡುಗೆಗಳನ್ನ ತೋರಿಸಿದ್ದೀನಿ. ಇವತ್ತು ನಾನು ಒಂದು ಡಿಫ್ರೆಂಟ್ ಆಗಿರೋಂಥ ಇದ್ಕಿದ ಬೇಳೆಯಲ್ಲಿ ಸಾಗುನ ಮಾಡ್ತಾಯಿದ್ದೀನಿ. ಈ ಸಾಗು ಒಂದು ಒಳ್ಳೆ ಕಾಂಬಿನೇಷನ್. ಇಡ್ಲಿ, ದೋಸೆ, ಚಪಾತಿ, ಪೂರಿಗೆ ಒಂದು ಸೂಪರ್ ಆಗಿರೋಂಥ ಕಾಂಬಿನೇಷನ್ ಇದ್ಕಿದ ಬೇಳೆ ಸಾಗು. ಇದ್ಕಿದ ಬೇಳೆ ಸಾಗುಗೆ ಬೇಕಾಗುವ ಪದಾರ್ಥಗಳು: ಇದ್ಕಿದ ಬೇಳೆ, ಆಲೂಗಡ್ಡೆ, ಬದನೆಕಾಯಿ, ಈರುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್, ಹಸಿ ತೆಂಗಿನ ತುರಿ, ಹುರುಗಡ್ಲೆ, ಗಸಗಸೆ, ಧನಿಯಾ ಪುಡಿ, ಸಾಸಿವೆ, ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ತುಪ್ಪ, ಉಪ್ಪು, ಎಣ್ಣೆ. ಇದ್ಕಿದ ಬೇಳೆ ಇದೆ ಒಂದು 1/4 kg ಇದ್ಕಿದ ಬೇಳೆ. ಅವರೆಕಾಳನ್ನ ನೆನೆಸಿ ಸಿಪ್ಪೆ ತೆಗೆದು ಇಟ್ಟಿರೋಂಥದ್ದು ಇದ್ಕಿದ ಬೇಳೆ. ಹಾಗೂ ಇದ್ಕಿದ ಬೇಳೆ ಸಾಗು ಅಂದಾಗ ಅದ್ರ ಜೊತೆಗೆ ತರಕಾರಿನ ಬಳಸ್ತಾ ಇದ್ದೀನಿ. ಆಲೂಗಡ್ಡೆ, ಬದನೆಕಾಯಿ ಹಾಗೂ ಕ್ಯಾಪ್ಸಿಕಮ್ನ, 2 ಬದನೆಕಾಯಿ, 1 ಆಲೂಗಡ್ಡೆ ಹಾಗೂ ಕ್ಯಾಪ್ಸಿಕಮ್ ಇದೆ. ಇದ್ಕಿದ ಬೇಳೆ ಸಾಗು ಮಾಡೋದಕ್ಕೆ ಒಂದು ಸಾಗು ಮಸಾಲೆನ ರುಬ್ಕೋಬೇಕಾಗುತ್ತೆ. ಮೊದಲನೇದಾಗಿ ಈಗ ಮಸಾಲೆನ ರುಬ್ಕೊಳ್ಳೋಣ. ಹುರುಗಡ್ಲೆ 2 ಸ್ಪೂನಷ್ಟು, ದೊಡ್ಡ ಚಮಚದಷ್ಟು ಹುರುಗಡ್ಲೆ. ಚಕ್ಕೆ ಪೀಸು 1 ಇಂಚಿಂದು 2 ಪೀಸು ಚಕ್ಕೆ, 3 ಲವಂಗ, 2 ಏಲಕ್ಕಿ, 5 ರಿಂದ 6 ಎಸಳು ಬೆಳ್ಳುಳ್ಳಿ, ಹಸಿ ಶುಂಠಿ ಸಣ್ಣದಾಗಿ ಹೆಚ್ಚಿರೋಂಥದ್ದು 1 ಸಣ್ಣ ಟೀ ಸ್ಪೂನ್ ಅಷ್ಟು ಹಸಿ ಶುಂಠಿ. ಗಸಗಸೆ ಸಾಗುಲಿ ಒಳ್ಳೆ ರುಚಿ ಕೊಡುತ್ತೆ ಹಾಗೂ ಗಟ್ಟಿ ಆಗೋದಕ್ಕೆ 1 ಸಣ್ಣ ಟೀ ಸ್ಪೂನ್ ಅಷ್ಟು ಗಸಗಸೆ. ಖಾರಕ್ಕೆ ಹಸಿ ಮೆಣಸಿನಕಾಯಿ 5 ರಿಂದ 6 ಹಸಿ ಮೆಣಸಿನಕಾಯಿ. ಚಿಕ್ಕದೊಂದು ಈರುಳ್ಳಿ, ತುಂಬ ದೊಡ್ಡದಲ್ಲ, ಸಣ್ಣ ಈರುಳ್ಳಿ 1. 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ, 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ. ಹಾಗೂ ಕೊತ್ತಂಬರಿ ಸೊಪ್ಪು 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈ ಕಪ್ಪಷ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ಇದೆ. ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೂ ಒಂದು ಒಳ್ಳೆ ಗ್ರೀನ್ ಕಲರ್ ಬರುತ್ತೆ ಸಾಗು. 1/2 ಕಪ್ಪಷ್ಟು, ಸಣ್ಣ ಕಪ್ಪಲ್ಲಿ 1/2 ಕಪ್ಪಷ್ಟು ಹಸಿ ತೆಂಗಿನ ತುರಿ. ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋದಕ್ಕೆ. ಇದಿಷ್ಟನ್ನು ಸೇರಿಸಿ ನುಣ್ಣಗೆ ರುಬ್ಕೋಬೇಕು. ಈ ರೀತಿಯಾಗಿ ನುಣ್ಣಗೆ ರುಬ್ಕೊಳ್ಳಿ. ಹೇ, ನಾ ಹೇಗೆ ಕಾಣಿಸ್ತಿದ್ದೀನಿ? ಆಹಾ, ಯಮ್ಮಿ, ಟೇಸ್ಟಿ. ಸಾರಿ, ಯಮ್ಮಿ, ಟೇಸ್ಟಿ. ನೀ ಸೀರೆಯ ಹುಟ್ಟು ವಯ್ಯಾರದಿ ಬಂದೆ, ನಾ ಒಮ್ಮೆ ನಿನ್ನ ಮತ್ತೊಮ್ಮೆ ನನ್ನ ಅಡುಗೆಯನ್ನ ನೋಡುತ್ತಲೇ ನಿಂತೆ. ವಾರೆ ವಾ, ಮಾಸ್ಟರ್ ಶೆಫ್ ಆದ್ರೂ ಕವಿ. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ A, D ಮತ್ತು E. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ನಾನು ಬಳಸ್ತಾ ಇದ್ದೀನಿ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಸಾಗುಗೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ A, D ಹಾಗೂ E ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಲೆಸ್ ಅಬ್ಸಾರ್ಬೆಂಟ್. ನಾನು ಬಳಸ್ತಾ ಇದ್ದೀನಿ ನಂದಿನಿ ಶುದ್ಧ ತುಪ್ಪ. 1 ಸಣ್ಣ ಟೀ ಸ್ಪೂನ್ ಅಷ್ಟು ಎಣ್ಣೆ ಜೊತೆಗೆ ತುಪ್ಪ ಒಳ್ಳೆ ಘಮ ಕೊಡುತ್ತೆ ಈ ಸಾಗುಲಿ. ಜಾಸ್ತಿ ಬೇಡ, ಸಣ್ಣ ಟೀ ಸ್ಪೂನ್ ಅಷ್ಟು ತುಪ್ಪ. ಎಣ್ಣೆ ಕಾದಿದೆ, ಸಾಗುಗೀಗ ಒಗ್ಗರಣೆ ಹಾಕೊಳ್ಳೋಣ. ಮೊದಲನೇದಾಗಿ ಸಾಸಿವೆ ಸ್ವಲ್ಪ, ಕರಿಬೇವು ಸ್ವಲ್ಪ. ಒಗ್ಗರಣೆಗೆ 1 ಸಣ್ಣ ಈರುಳ್ಳಿ. ಸಾಗುಲಿ ಈರುಳ್ಳಿ ಏನು ಬ್ರೌನ್ ಆಗಬೇಕಾಗಿಲ್ಲ, ಸ್ವಲ್ಪ 1 ನಿಮಿಷ ಬಾಡಿಸ್ಕೊಂಡು ನೆಕ್ಸ್ಟ್ ಬೇರೆ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ. ಇಲ್ಲಿ ಆಲೂಗಡ್ಡೆ ಹಾಗೂ ಬದನೆಕಾಯಿ, 1 ಆಲೂಗಡ್ಡೆ ಇದೆ. ಇದೊಂದು ಟಿಪ್, ಆಲೂಗಡ್ಡೆನೇ ಆಗಲಿ ಈ ಕಾಳು ಅಷ್ಟೇ ನೋಡಿ ನೀರಲ್ಲಿ ಇಟ್ಟಿರಬೇಕು ಮಾಡೋವರೆಗೂ. ಇದ್ಕಿದ ಬೇಳೆನ ನೀರಿಂದ ಹೊರಗಡೆ ತೆಗೆದಿಟ್ಟಿದ್ರೆ ಮಾಡೋವರೆಗೂ ಕಪ್ಪಾಗ್ಬಿಡುತ್ತೆ.
ಸೊ ಮಾಡೋವರೆಗೂ ನೀವು ಇದನ್ನ ನೀರಲ್ಲೇ ಹಾಕಿಡಿ. ಆಲೂಗಡ್ಡೆ ಬದನೆಕಾಯಿನೂ ಅಷ್ಟೇ. ಇಲ್ಲಿ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ನೋಡಿ. ಈಗ ಇಕ್ಕಿದ ಬೇಳೆನ ಸೇರಿಸ್ತಾ ಇದ್ದೀನಿ. ಇಕ್ಕಿದ ಬೇಳೆನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅವಾಗ ಕಾಳು ನಮಗೆ ಗಟ್ಟಿ ಬರುತ್ತೆ ಹಾಗೂ ಚೆನ್ನಾಗಿರುತ್ತೆ. ಹಸಿ ವಾಸನೆ ಹೋಗಬೇಕು. ಸ್ವಲ್ಪ ಎಣ್ಣೆಯಲ್ಲಿ ಅದನ್ನು ಬಾಡಿಸ್ಕೊಳ್ಳಿ. ಸ್ವಲ್ಪ ಅರಿಶಿಣದ ಪುಡಿ ನೋಡಿ, ಅದೊಂಥರ ಹಸಿ ವಾಸನೆ ಬರುತ್ತೆ ಇಕ್ಕಿದ ಬೇಳೆದು. ಆ ವಾಸನೆ ಹೋಗಬೇಕು, ಅಷ್ಟು ಬಾಡಿಸ್ಕೊಡಿ. ಆವಾಗ ಸಾಗು ಚೆನ್ನಾಗಿರುತ್ತೆ. ಆವಾಗ ಕಾಳು ಒಡೆದೋಗೋದಿಲ್ಲ. ಎಣ್ಣೆಯಲ್ಲಿ ಬಾಡಿಸಿದಾಗ ನಮಗೆ ಅದು ಗಟ್ಟಿಯಾಗುತ್ತೆ. ಬದನೆಕಾಯಿನ ಸೇರಿಸ್ತಾ ಇದ್ದೀನಿ. ಒಂದು ಬದನೆಕಾಯಿ, ಟೊಮ್ಯಾಟೊ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ. ಜಾಸ್ತಿ ಟೊಮ್ಯಾಟೊ ಬೇಡ ಸಾಗುಗೆ, ಒಂದು ಟೊಮ್ಯಾಟೊ ಸಾಕಾಗುತ್ತೆ. ಫ್ಲೇಮ್ ಮೀಡಿಯಮ್ ಅಲ್ಲಿ ಇಟ್ಕೊಂಡು ಎಲ್ಲ ಬಾಡಿಸ್ಕೊಳ್ಳಿ, ಇಲ್ಲಾಂದರೆ ಕಾಳು ಸೀದೋಗುತ್ತೆ ಕೈಯಲ್ಲಿಟ್ಟರೆ. ಒಂದು ಸಣ್ಣ ಕ್ಯಾಪ್ಸಿಕಮ್ನ ಸೇರಿಸ್ತಾ ಇದ್ದೀನಿ. ಸಾಗುಲಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಕ್ಯಾಪ್ಸಿಕಮ್. ಒಂದು ಚಿಕ್ಕ ಕ್ಯಾಪ್ಸಿಕಮ್. ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ರುಬ್ಬಿರೋಂಥ ಮಸಾಲೆನ ಸೇರಿಸ್ತೀನಿ. ದೋಸೆ ಇಡ್ಲಿಗಂತೂ ಸಾಗು ತುಂಬಾ ಒಳ್ಳೆ ಕಾಂಬಿನೇಷನ್. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನೀವು ಮಾಡ್ಕೋಬೋದು ಅಥವಾ ಮಧ್ಯಾಹ್ನ ಲಂಚ್ಗೂ ಚಪಾತಿ ಜೊತೆಗೆ ಪ್ಯಾಕ್ ಮಾಡ್ಕೋಬೋದು. ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನು ರುಬ್ಬಿರೋಂಥ ಜಾರ್ಗೆ ನೀರನ್ನ ಸೇರಿಸಿದ್ದೀನಿ. ಸಾಗು ಅಂದರೆ ತೆಳುವಾಗಿರಲ್ಲ, ಗಟ್ಟಿಯಾಗಿರೋಂಥದ್ದು. ನೀರಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸೇರಿಸ್ಕೊಳ್ಳಿ. ಒಳ್ಳೆ ಗಮ್ಮಂತ ಇದೆ ಸಾಗು. ಇನ್ನೂ ಆಗೇ ಇಲ್ಲ. ಆ ಮಸಾಲೆಗಳು ಹಾಕಿದ ತಕ್ಷಣ ಒಳ್ಳೆ ಘಮ ಬರ್ತಾ ಇದೆ. ಕ್ಲೀನಾಗಿ ಉಪ್ಪು ಹಾಕಿ ನೀರು ಹಾಕಿ ಮಿಕ್ಸಪ್ ಮಾಡ್ಕೊಳ್ಳಿ. ಈಗ ಲಿಡ್ನ ಕ್ಲೋಸ್ ಮಾಡಿ. ಕಾಳು ಬೇಯಬೇಕು ನಮಗೆ. 2 ವಿಸಿಲ್ ಬಂದರೆ ಮೈಸೂರು ಶೈಲಿಯ ಹಿತ್ಕಿದ ಬೇಳೆ ಸಾಗು ರೆಡಿ ಆಗುತ್ತೆ. ಯಾರು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ, ಯಾರಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾನು ಮಾಡೋಂಥ ಹೊಸ ಹೊಸ ವೀಡಿಯೋಸ್ ನಿಮ್ಗೆ ಬಂದು ತರಬೇಕಂದ್ರೆ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಮೈಸೂರು ಶೈಲಿಯ ಹಿತ್ಕಿದ ಬೇಳೆ ಸಾಗು ರೆಡಿಯಾಗಿದೆ. ಡಿಶ್ ಔಟ್ ಮಾಡ್ಕೊಳ್ಳೋಣ. ಕುಕ್ಕರ್ ತಣ್ಣಗಾಗಿದೆ. ಕ್ಲೀನಾಗಿ ಒಂದು ಸತಿ ಮಿಕ್ಸಪ್ ಮಾಡ್ಕೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಸಾಗುವನ್ನು ಮಾಡಿಕೊಟ್ಟಿದ್ದಾರೆ. ಸಾಗು ಅಂತ ಕೆಲವರು ಬಟಾಣಿ ಹಾಕಿ ಸಾಗು ಮಾಡ್ತಾರೆ, ತರಕಾರಿ ಹಾಕಿ ಸಾಗು ಮಾಡ್ತಾರೆ, ಈರುಳ್ಳಿ ಹಾಕಿ ಸಾಗು ಮಾಡ್ತಾರೆ, ಆಲೂಗಡ್ಡೆ ಹಾಕಿ ಸಾಗು ಮಾಡ್ತಾರೆ. ಆದರೆ ತರಕಾರಿಗಳು ಎಸ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹಿತ್ಕಿದ ಬೇಳೆ ಕಾಲದಲ್ಲಿ ಅಂದರೆ ಡಿಸೆಂಬರು, ಜನವರಿ, ಫೆಬ್ರವರಿಲಿ ಸಿಗುವಂಥ ಒಳ್ಳೆ ಸೊಗಡಿನ ಅವರೆಕಾಯಿನ ತಂದು ತಿಕ್ಕಿ ಮಾಡಿರ್ತಕ್ಕಂಥ ಅದ್ಭುತವಾದಂಥ ಸಾಗು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡೋಣ. ಸಾಗು ಹೆಂಗೆ ಮಾಡಿದ್ದಾರೆ ಅಂತ. ನಾನು ಅಲ್ಲೂ ಸ್ವಲ್ಪ ಆಲೂಗಡ್ಡೆ ಕಾಣ್ತದೆ, ಅಲ್ಲೂ ಸ್ವಲ್ಪ ದಪ್ಪಮೆಣಸಿನಕಾಯಿ ಕಾಣ್ತದೆ, ಅಲ್ಲೂ ಸ್ವಲ್ಪ ಬದನೆಕಾಯಿ ಕಾಣ್ತಾ ಇದೆ. ನೋಡ್ತಾ ಇದ್ರೆ ಕಳೆದೋಗೋ ಥರ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡ್ತಕ್ಕಂಥ ಸಾಗುಗೆ ಇಡ್ಲಿ ಚೆನ್ನಾಗಿರುತ್ತೆ, ದೋಸೆಗೆ ಚೆನ್ನಾಗಿರುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ, ಪೂರಿಗೆ ಚೆನ್ನಾಗಿರುತ್ತೆ. ಇದೊಂಥರ ಸಕಲ ಒಲ್ಲ ಬಂದಿದ್ದು ಮುದ್ದೆ ಮಾಡಿಟ್ಕೊಂಡ್ರೂ ಕೂಡ ಸಖತ್ತಾಗಿರುವಂಥ ಸಾಗು ಇದು. ಕಳೆದೋಗುವಂಥ ಸಾಗು ತಿನ್ನಬೇಕು ನೀವು. ಯೂಶ್ವಲಿ ಸಾಗು ಒಬ್ಬೊಬ್ಬರು ಒಂಥರ ಮಾಡ್ತಾರೆ. ಶೆಟ್ರುಗಳು ಮಾಡೋ ಸಾಗುನೇ ಬೇರೆ, ಗೌಡ್ರುಗಳು ಮಾಡೋ ಸಾಗುನೇ ಬೇರೆ, ತುಂಬ ಡಿಫ್ರೆನ್ಸ್ ಬರುತ್ತೆ. ಬ್ರಾಹ್ಮಣರ ಮನೇಲಿ ಮಾಡುವಂಥ ಸಾಗುನೇ ಬೇರೆ. ಇದು ಖಡಕ್ಕಾಗಿರುವಂಥ ಸಾಗು. ಕಾಳ್ದು ಸೀಸನಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಹೇಳ್ದಂಗೆ ಸೊಗಡಿ ಇರುತ್ತಲ್ಲ, ಆ ಸೀಸನ್ನು ವಿಂಟರ್ ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ. ಕಾಳು ಇವಾಗ ವರ್ಷ ಪೂರ್ತಿ ಸಿಗುತ್ತೆ. ಬಟ್ ಈ ಸೀಸನಲ್ಲಿ ಸಿಗೋ ರುಚಿ ಇದೆ. ಡಿಸೆಂಬರು, ಜನವರಿ, ಫೆಬ್ರವರಿಲಿ ಸಿಗುವಂಥ ಕಾಳಿನ ಮಜವೇ ಬೇರೆ, ರುಚಿಯೇ ಬೇರೆ. ದೋಸೆಗೆ ಒಳ್ಳೆಯ ಕಾಂಬಿನೇಷನ್. ದೋಸೆ, ಚಪಾತಿ, ಪೂರಿ, ಓಹೋ, ಇಡ್ಲಿ ಚೆನ್ನಾಗಿದೆ ಮೇಡಮ್, ಸಖತ್ತಾಗಿದೆ. ಚೆನ್ನಾಗಿತ್ತು ಅಂದರೆ ಹಿತ್ಕಿದ ಬೇಳೆ ಚೆನ್ನಾಗಿ ತಿನ್ಬಿಡ್ತೀವಾ, ಗ್ಯಾಸ್ಟ್ರಿಕ್ ಆಗೇ ಆಗುತ್ತೆ. ಗ್ಯಾಸ್ಟ್ರಿಕ್ ಇರೋದು, ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿಕ್. 16ಕ್ಕಿಂತ ಹೆಚ್ಚು ಆಯುರ್ವೇದ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥದ್ದು. ಡಾಕ್ಟರ್ಗಳು, ವಿಜ್ಞಾನಿಗಳು ತಮ್ಮ ಸಂಶೋಧನೆಯಿಂದ ಹೊರ ತಂದಿರುವಂಥದ್ದು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಕರ್ನಾಟಕದ ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುವಂಥದ್ದು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಹೆಂಗಿರುತ್ತೆ ಮುರಳಿಯವರೇ? ಒಳಗಡೆ ಈ ಥರ ಗ್ರೀನ್ ಕಲರ್ ಬಾಟ್ಲಿ ಇರುತ್ತೆ. ಒಂದು ಮುಚ್ಚಳದಷ್ಟು ಔಷಧಿನ ಒಂದು 40 ml ಉರಿ ಬಿಸಿಕಿರೋ ನೀರಿಗೆ ಹಾಕ್ಕೊಂಡು ಊಟಕ್ಕಿಂತ ಮೊದಲು ಒಂದು ಸರಿ ಕುಡೀರಿ. ಗ್ಯಾಸ್ಟ್ರಿಕ್ ಸಮಸ್ಯೆನೇ ಬರಲ್ಲ. ಆನ್ಲೈನಲ್ಲಿ ಕೂಡ ಶಾಪ್ ಮಾಡ್ಬೋದು. ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ.
ಅಲ್ಲಿ ಅಮೃತ್ ನೋನಿಯವರ ಎಲ್ಲ ಪ್ರಾಡಕ್ಟ್ ಇರುತ್ತೆ. ಎಲ್ಲವನ್ನೂ ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿಕ್. ಸನ್ಪ್ಯೂರ್ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ಪ್ಯೂರ್ ಆಯಿಲ್. ಭಾರತದ ಮೊಟ್ಟ ಮೊದಲ ಫಿಸಿಕಲಿ ರಿಫೈನ್ ಮಾಡಿರೋ ಎಣ್ಣೆ ಅದು ಅಂದರೆ ಅದು ಸನ್ಪ್ಯೂರ್ ಆಯಿಲ್. ಮುರಳಿಯವರೇ, ನಿಮ್ಮ ಕಾರ್ಯಕ್ರಮದಲ್ಲಿ ಯಾವ ಎಣ್ಣೆ ಯೂಸ್ ಮಾಡ್ತೀರಿ? ಅದು ಸನ್ಪ್ಯೂರ್ ಆಯಿಲ್. ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಗಳು ಸಿಗುವಂಥದ್ದು ಸನ್ಪ್ಯೂರ್ ಆಯಿಲ್. ಈ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಆನ್ಲೈನಲ್ಲಿ ನಮ್ಮ ಸನ್ಪ್ಯೂರ್ ಅವ್ರದ್ದು ಸಿಕ್ಕಾಪಟ್ಟೆ ವೆರೈಟಿಯ ಪ್ರಾಡಕ್ಟ್ ಇದೆ. ಅದೆಲ್ಲವನ್ನೂ ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ಸನ್ಪ್ಯೂರ್. ನಂದಿನಿ, ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್. ನಂದಿನಿ ಅವ್ರದ್ದು ಈ ಥರ ಒಳ್ಳೆ ಒಂದು ಡ್ರಿಂಕ್ ಬೇರೆ ಬಿಟ್ಬಿಟ್ಟಿದ್ದಾರೆ, ಬೌನ್ಸ್ ಅಂತೇಳಿ. ಚಿಕ್ಕ ಚಿಕ್ಕ ಬಾಟ್ಲು, ಬೇಸಿಗೆಗಾಲ ಬಂತು, ಏನಾರು ಕುಡಿಬೇಕು ಅನ್ಸುತ್ತೆ, ಅದು ಇದು ಕುಡಿಯೋ ಬದಲು ಬೌನ್ಸ್ ನೋಡಿ, ಆರೆಂಜು, ಜಿಂಜರು, ಮ್ಯಾಂಗೋ, ಆಮೇಲೆ ಲೀಚಿ ಎಲ್ಲ ಫ್ಲೇವರ್ಲ್ಲೂ ಸಿಗುವಂಥದ್ದು. ಎಲ್ಲ ಕಡೆ ಸಿಗುತ್ತೆ. ಕೇವಲ 15 ರೂಪಾಯಿ ಅಷ್ಟೇ ಇದು. ಪೆಟ್ ಬಾಟ್ಲು, ಯೂಸ್ ಅಂಡ್ ಥ್ರೋ ಬಾಟ್ಲು, ಮಜವಾಗಿದೆ. ಒರಿಜಿನಲ್ಲು ಆರೆಂಜ್ದು ಜ್ಯೂಸ್ ಕುಡ್ದಾಗಿದೆ, ಮಜವಾಗಿದೆ. ನಂದಿನಿ ಅಂದ ತಕ್ಷಣ ಭಾರತದಲ್ಲಿ ಒಂದು ನಂಬರ್ 1 ಹಾಲಿನ ಬ್ರ್ಯಾಂಡ್ ಅದು. ಕರ್ನಾಟಕದ ರೈತರ ಬ್ರ್ಯಾಂಡ್ ಅದು. ಇದು ಹಾಲು, ಮೊಸರು, ತುಪ್ಪ, ಮಜ್ಜಿಗೆ, ಪನ್ನೀರು, ಐಸ್ ಕ್ರೀಮು, ಕುಕ್ಕೀಸು ಎಲ್ಲವೂ ಸಿಗುವಂಥದ್ದು ನಮ್ಮ ನಂದಿನಿ ಬ್ರ್ಯಾಂಡಲ್ಲಿ, KMF ಅವರ ನಂದಿನಿ ಬ್ರ್ಯಾಂಡಲ್ಲಿ. ಈಗಂತೂ ಕುಕ್ಕೀಸ್ ಜೊತೆಗೆ ವೈವಿಧ್ಯಮಯ ಐಸ್ ಕ್ರೀಮು ಬೇಸಿಗೆಗಾಲಕ್ಕೆ ಸಿಗುತ್ತೆ, ವೈವಿಧ್ಯಮಯ ಸ್ವೀಟ್ಗಳು ಸಿಗುತ್ತೆ, ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ವೀಟ್ಸ್ ಎಲ್ಲ ಸಿಗುತ್ತೆ. ನಮ್ಮ ಕಾರ್ಯಕ್ರಮ ನಾವು ನಂದಿನಿಯ ಉತ್ಪನ್ನಗಳನ್ನೇ ಬಳಸ್ತಾ ಇದ್ದೀವಿ. ನೀವು ಕೂಡ ನಂದಿನಿ ಉತ್ಪನ್ನಗಳನ್ನೇ ಬಳಸಿ. ಮಿಲೆಟ್ಸ್, ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಟ್ಸಿಂದ ಮಾಡಿರುವಂಥ ಉತ್ಪನ್ನಗಳ ಇನ್ಸ್ಟೆಂಟ್ ಫುಡ್ ಕೂಡ ಈಗ ಮಿಲೆಟ್ಸಲ್ಲಿ ಸಿಗ್ತಾ ಇದೆ. ಅಂದರೆ ರೆಡಿಯಾಗಿರುವಂಥ ಫುಡ್ಗಳು ಬೇಕಾದಷ್ಟಿದೆ. ಇಡ್ಲಿ ಇದೆ, ರಾಗಿ ಇಡ್ಲಿ ಇದೆ, ರವೆ ಇಡ್ಲಿ ಇದೆ, ದೋಸೆ ಇದೆ, ರಾಗಿ ದೋಸೆ ಇದೆ, ಮಿಲೆಟ್ಸ್ ದೋಸೆ ಇದೆ, ಎಲ್ಲರಲ್ಲೂ ಮಿಲೆಟ್ಸ್ ಮಿಕ್ಸ್ ಆಗಿರುತ್ತೆ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂಥ ಇನ್ಸ್ಟೆಂಟ್ ಫುಡ್ಗಳಿಗೋಸ್ಕರ ಮಿಲೆಟ್ಸು ಆನ್ಲೈನಲ್ಲಿ ಸಿಗುವಂಥದ್ದು. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಮಿಲೆಟ್ಸ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ಯಾಕೆಂತ ಹೇಳಿದ್ರೆ, ನೀವು ಮಿಲೆಟ್ಸ್ ಉತ್ಪನ್ನಗಳನ್ನ ಉಪಯೋಗಿಸೋಕ್ಕೆ ಶುರು ಮಾಡಿದ್ರೆ ನಿಮ್ಮ BP, ಶುಗರು ಎಲ್ಲವೂ ನಾರ್ಮಲ್ ಆಗಿರುತ್ತೆ. ಆಟೋಮೆಟಿಕ್ಕಾಗಿ ವೆಯ್ಟ್ ರಿಡಕ್ಷನ್ ಆಗುತ್ತೆ. ಆರೋಗ್ಯದ ಒಂದು ದೊಡ್ಡ ಭರವಸೆ ಮಿಲೆಟ್ಸ್. ಲಕ್ಷಾಂತರ ಜನರು ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೇನು ದುಡ್ಡು ಖರ್ಚಾಗಲ್ಲ ಅಥವಾ ದುಡ್ಡು ಕಟ್ಟು ಆಗಲ್ಲ. ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಮಾಡುವಂಥ ಹೊಸ ಹೊಸ ಅಡುಗೆಗಳು, ಎಲ್ಲ ಅಡುಗೆಗಳು ಕೂಡ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ದಯವಿಟ್ಟು ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹೊಸ ಅಡುಗೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.